ಶಾಸಕ ಎಸ್ಕೇಪ್ ಆಗಿದ್ದಾರೆ. ಹೇಳ್ದೆ ಕೇಳ್ದೆ ಚಿಂಚೋಳಿ ಶಾಸಕ ಪರಾರಿಯಾಗಿರೋದು. ಶಾಸಕ ಉಮೇಶ್ ಜಾಧವ್ ಬೆಂಗಳೂರಿಗೆ ದೌಡಾಯಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಬಟ್ ಯಾರಿಗೂ ಕೂಡ ಇನ್ಫಾರ್ಮ್ ಮಾಡಿಲ್ಲ. ಮುಂಬೈ ಹೋಟೆಲ್ನಿಂದ ಜಾಧವ್ ಎಸ್ಕೇಪ್ ಆಗಿದ್ದಾರೆ, ಯಾರಿಗೂ ಕೂಡ ಹೇಳ್ದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಕಡೆಗೆ ಅವರು ದೌಡಾಯಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಮುಂಬೈ ಹೋಟೆಲ್ನಲ್ಲಿ ಶಾಸಕ ಉಮೇಶ್ ಜಾಧವ್ ಅವರು ತಂಗಿದ್ರು. ಬಟ್ ಅಲ್ಲಿಂದ ಈಗ ಎಸ್ಕೇಪ್ ಆಗಿದ್ದಾರೆ, ಯಾರಿಗೂ ಹೇಳ್ದೆ ಕೇಳ್ದೆ. ಕಳೆದ 3-4 ದಿನಗಳಿಂದ ಹೋಟೆಲ್ನಲ್ಲೇ ಚಿಂಚೋಳಿ ಶಾಸಕ ಜಾಧವ್ ಅವರು ಇದ್ರು. ಇನ್ನು ಆಪ್ತ ರೆಬಲ್ ಶಾಸಕರಿಗೂ ಕೂಡ ತಿಳಿಸದೆ ಅವರು ಹೋಟೆಲ್ನಿಂದ ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿಯ ಅಶ್ವಥ್ ನಾರಾಯಣ್ ಅವ್ರಿಗೂ ಕೂಡ ಯಾವುದೇ ಇನ್ಫಾರ್ಮೇಶನ್ ಅನ್ನ ಜಾಧವ್ ಕೊಟ್ಟಿಲ್ವಂತೆ. ಇನ್ನು ಜಾಧವ್ ನಡೆಯಿಂದ ಇತರೆ ಶಾಸಕರು ಕಂಗಾಲಾಗಿ ಹೋಗಿದ್ದಾರೆ. ಎಸ್ಪೆಷಲಿ ಗೋಕಾಕ್ ಶಾಸಕ ಉಮೇಶ್ ಜಾಧವ್ ನಡೆಯಿಂದ ಕಂಗಾಲಾಗಿದ್ದಾರೆ ಅಂತ ಗೊತ್ತಾಗಿದೆ. ರಮೇಶ್ ಜಾರಕಿಹೊಳಿ ಅವರು ಕಂಗಾಲಾಗಿರೋದು. ಮುಂಬೈ ಹೋಟೆಲ್ನಿಂದ ಉಮೇಶ್ ಜಾಧವ್ ಅವರು ಈ ರೀತಿ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗಿರೋದು ನೋಡಿ ಸಹಜವಾಗಿ ಈಗ ಅತೃಪ್ತರು ಕೂಡ ಒಂದ್ ರೀತಿ ಶಾಕ್ಗೆ ಒಳಗಾಗಿದ್ದಾರೆ. ಇನ್ನೊಂದ್ ಕಡೆ ಅಶ್ವಥ್ ನಾರಾಯಣ್ ಇವ್ರ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಏನಾಗ್ತಿದೆ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ರು. ಬಟ್ ಅವ್ರಿಗೂ ಕೂಡ ಮಾಹಿತಿಯನ್ನ ಕೊಡದೆ ಉಮೇಶ್ ಜಾಧವ್ ಅವರು ಮುಂಬೈ ಹೋಟೆಲ್ ಇಂದ ಎಸ್ಕೇಪ್ ಆಗಿದ್ದಾರೆ. ಬಟ್ ಬೆಂಗಳೂರಿನ ಕಡೆಗೆ ದೌಡಾಯಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಉಮೇಶ್ ಜಾಧವ್ ಹೋಗಿದ್ದಾದ್ರೂ ಎಲ್ಲಿ, ಹೋಟೆಲ್ನಲ್ಲಿ ಏನೆಲ್ಲ ಚಟುವಟಿಕೆ ಆಯ್ತು, ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಮುಂಬೈಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳ್ಕಟ್ಟಿ. ಶ್ರೀನಿವಾಸ್, ಉಮೇಶ್ ಜಾಧವ್ ಅವರು ಹೇಳ್ದೆ ಕೇಳ್ದೆ ಇದೀಗ ಎಸ್ಕೇಪ್ ಆಗಿರೋದು ಅತೃಪ್ತರಿಗೂ ಕೂಡ ಒಂದ್ ರೀತಿ ಟೆನ್ಷನ್ ಆಗಿದೆ. ಇನ್ನೊಂದು ಕಡೆ ಇವ್ರನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದಂತ ಅಶ್ವಥ್ ನಾರಾಯಣ್ ಅವ್ರಿಗೂ ಕೂಡ ಒಂದ್ ರೀತಿ ಟೆನ್ಷನ್. ಬಟ್ ಎಲ್ಲಿ ಹೋಗಿದ್ದಾರೆ ಉಮೇಶ್ ಜಾಧವ್, ಯಾಕೆ ಈ ರೀತಿ ಮಾಡ್ಬಿಟ್ರು ಹಾಗಾದ್ರೆ? ಶರ್ಮಿತಾ, ಪ್ರಮುಖವಾಗಿ ಮುಂಬೈನ ಹೋಟೆಲ್ನಲ್ಲಿರ್ತಕ್ಕಂತಹ ಒಂದು ಗೋಕಾಕ್ ಶಾಸಕ ಹಾಗೂ ಬಿಜೆಪಿಯ ಶಾಸಕ ಅಶ್ವಥ್ ನಾರಾಯಣ್ ಮತ್ತು ತಂಡಕ್ಕೆ ಶಾಕ್ ಮೇಲೆ ಶಾಕ್ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿರ್ತಕ್ಕಂಥ ಇವ್ರ ಜೊತೆ ಇರ್ತಕ್ಕಂತಹ ಅತೃಪ್ತ ಶಾಸಕರು ಒಬ್ಬೊಬ್ಬರಾಗಿ ಒಂದು ಹೋಟೆಲ್ ಅನ್ನ ಖಾಲಿ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಅಲ್ಲಿ ಆಲ್ರೆಡಿ ನಾಳೆ ಒಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ, ಆ ಸಭೆಗೆ ನಾವು ಅಟೆಂಡ್ ಆಗಿ ವಾಪಸ್ ಬರ್ತೇವೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ಅವರು ಇಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಮತ್ತು ನಾಗೇಂದ್ರ ನಾನು ಕೋರ್ಟಿಗೆ ಅಟೆಂಡ್ ಆಗಬೇಕು ಅಂತಕ್ಕಂಥ ಒಂದು ನೆಪವನ್ನು ಹೇಳಿ ಬೆಂಗಳೂರಿಗೆ ಹಾರಿದ್ದಾರೆ. ಜೊತೆಗೆ ಪಕ್ಷೇತರ ಶಾಸಕರು ಕೂಡ ನಾವು ರಾಜ್ಯಪಾಲರಿಗೆ ನಾವು ಸರ್ಕಾರಕ್ಕೆ ಬೆಂಬಲ ನೀಡಿರ್ತಕ್ಕಂಥ ವಾಪಸ್ ಪಡಿತೇವೆ ಅಂತಕ್ಕಂಥ ವಿಚಾರ ಹೇಳ್ತಾನೆ ಅವರು ಕೂಡ ಬೆಂಗಳೂರಿಗೆ ಹಾರಿದ್ದಾರೆ. ಇದರ ನಡುವೆನೆ ಉಮೇಶ್ ಜಾಧವ್ ಹೇಳ್ದೆ ಕೇಳದೆ ಅವರು ಹೋಟೆಲ್ ಅನ್ನ ಖಾಲಿ ಮಾಡಿದ್ದು ನಿಜಕ್ಕೂ ಕೂಡ ಇವರಿಗೆ ಇಲ್ಲಿ ಇರ್ತಕ್ಕಂಥ ಒಂದು ಗೋಕಾಕ್ ಶಾಸಕ ಮತ್ತು ಅಶ್ವಥ್ ನಾರಾಯಣ್ ಮತ್ತು ಇತರೆ ಬಿಜೆಪಿ ಮುಖಂಡರು ಏನಿದ್ದಾರೆ ಅವರಿಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಅಂದ್ರೆ ಏಕಾಏಕಿ ಕಳೆದ 4-5 ದಿನ ಇವರ ಜೊತೆಗೆ ಇರ್ತಿರ್ತಕ್ಕಂಥ ಉಮೇಶ್ ಜಾಧವ್ ಇವತ್ತು ಏಕಾಏಕಿ ಹೋಟೆಲ್ನಿಂದ ಪರಾರಿ ಆಗ್ತಾರೆ ಅಂತಂದ್ರೆ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಅಷ್ಟೇ ಅಲ್ಲ, ಗೋಕಾಕ್ ಶಾಸಕ ಮತ್ತು ಅಶ್ವಥ್ ನಾರಾಯಣ್ ಅವರಿಗೆ ದೊಡ್ಡ ಟೆನ್ಷನ್ ಆಗಿದೆ ಅಂತ ದೊಡ್ಡ ಟೆನ್ಷನ್ ಆಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಉಮೇಶ್ ಜಾಧವ್ ಅವರನ್ನ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ವೇಣುಗೋಪಾಲ್, ದಿನೇಶ್ ಗುಂಡೂರಾವ್ ಕೂಡ ಸಂಪರ್ಕ ಮಾಡಿದ್ರು ಅಂತಕ್ಕಂಥದ್ದು. ಹೀಗಾಗಿ ಅಂತಿಮವಾಗಿ ನಾಳೆ CLP ಮೀಟಿಂಗ್ ಅಲ್ಲಿ ಭಾಗವಹಿಸದೆ ಹೋದ್ರೆ ಏನೂ ಆಗ್ಬಿಡುತ್ತೆ ಅಂತಕ್ಕಂಥ ಒಂದು ಟೆನ್ಷನ್ ಇಂದ ಇವರಿಗೂ ಹೇಳ್ದೆ ಕೇಳ್ದೇನೆ ಅವರು ಇಲ್ಲಿಂದ ಪರಾರಿ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಜೊತೆಗೆ ಗುಲ್ಬರ್ಗಾದಿಂದ ಬಂದಿರತಕ್ಕಂಥ ಒಂದು ಕಾರ್ ಏನಿದೆ, ಆ ಕಾರಲ್ಲಿ ಕೂಡ ಕೆಲವೊಂದು ಜನ ರಾಜಕಾರಣಿಗಳಿದ್ರು. ಅವರು ಯಾರು, ಯಾಕೆ ಈ ಹೋಟೆಲ್ಗೆ ಬಂದ್ರು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು.